ಯಾವಾಗ ಬಂದಿದ್ದು? ಸುಳ್ಳು ಹೇಳ್ಬಿಟ್ಟು ಮಂಗ ಮಾಡ್ತಿದ್ಯಾ? ಮೋಸ ಅಲ್ಲ, ಇದನ್ನ ಸ್ಮಾರ್ಟ್ನೆಸ್ ಅಂತಾರೆ. ನಿನ್ ಮುಗ್ದಲ್ಲಿ ಇವತ್ತು ಸ್ಮಾರ್ಟ್ನೆಸ್ ಅಲ್ಲ, ಓವರ್ ಎಕ್ಸೈಟ್ಮೆಂಟ್ ಕಾಣಿಸ್ತಿದೆ. ಹೌದಾ? ಯಾಕೆ? ಓಹೋ, ಏನ್ ಡವ್ ಮಾಡ್ತೀಯಣ್ಣ? ಇವತ್ ನೀನ್ ಡೇಟ್ಗೆ ಹೋಗೋ ವಿಷಯ ನನ್ ಕಿವಿಗ್ ಬಿದ್ದಿಲ್ಲ ಅನ್ಕೊಂಡಿದ್ಯಾ? ನಂಗೆಲ್ಲ ಗೊತ್ತು. ಅದ್ರಲ್ಲೇನಿದೆ, ನಾನು ರಮ್ಯಾ ಆಚೆ ಹೋಗ್ತಿದೀವಿ, ಅದನ್ನ ಡೇಟ್ ಅಂತ ಕರಿತಿರೋದು ನೀವೆಲ್ಲ. ನಾನ್ ಬೇಜಾನ್ ಸತಿ ಅವಳ ಜೊತೆ ಆಚೆ ಹೋಗಿದ್ದೀನಲ್ವಾ? ಇಷ್ಟು ದಿನ ಒಂದ್ ಲೆಕ್ಕ, ಇನ್ಮೇಲಿಂದ ಬೇರೆನೆ ಲೆಕ್ಕ. ನಿನ್ ತಲೆ ಎಲ್ಲ ಒಂದೇನೆ. ಹೌದಾ? ಒಂದೇನಾ? ಹಾಗಿದ್ರೆ ಸೀದಾ ಸಾದಾ ಹೋಟೆಲ್ಗೋ ಕೆಫೆಗೋ ಹೋಗೋ ಬದಲು ರೊಮ್ಯಾಂಟಿಕ್ ಆಗಿರೋ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಯಾಕೆ ಹೋಗ್ತಾ ಇದ್ದೀರಾ? ಅದ್ರಲ್ಲೇನ್ ವ್ಯತ್ಯಾಸ ಇದೆ? ಅಣ್ಣ, ಪೆದ್ದು ತರ ಆಡ್ಬೇಡ. ಊಟದ ಟೇಬಲ್ ಅಲ್ಲಿ ಕಣ್ ಕುಕ್ಕೋ ಲೈಟ್ಸ್ ಎಲ್ಲ ಇರಲ್ಲ, ಕ್ಯಾಂಡಲ್ ಲೈಟ್ ಮಾತ್ರ ಇರತ್ತೆ. ಯಾಕೆ ಗೊತ್ತಾ? ಟೇಬಲ್ ಚೆನ್ನಾಗ್ ಕಾಣಿಸ್ಲಿ ಅಂತ. ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮತ್ತೆ ರೀಲ್ಸ್ ಮಾಡ್ಲಿ ಅಂತ. ರಮ್ಮಿಂಗ್ ಇನ್ನೇನ್ ಕೆಲ್ಸ? ಊಟ ಮಾಡೋದ್ ಬಿಟ್ಟು ಫೋನ್ ಹಿಡ್ಕೊಂಡ್ ಕೂತಿರ್ಬೋದು. ನಿನ್ ತಲೆ. ಕ್ಯಾಂಡಲ್ ಲೈಟ್ ಅಲ್ಲಿ ಇಡೀ ಜಗತ್ ಕಾಣಿಸಲ್ಲ, ನಿಂಗ್ ಎಷ್ಟ್ ಬೇಕೋ ಅಷ್ಟೇ ಕಾಣಿಸೋದು. ನೀನು ರಮ್ಯಾ ನಿಮ್ದೇ ಜಗತ್ತಲ್ಲಿ ಕಳ್ದೋಗ್ಬಿಡ್ಬೋದು. ಒಬ್ರು ಕೈ ಒಬ್ರು ಇಟ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ ನೋಡ್ತಾ ಪ್ರೀತಿ. ಅಲೋ ಮೇಡಮ್, ಸಮಾಧಾನ. ಈಗ ತಾನೇ ಹೆಜ್ಜೆ ಇಡ್ತಿದ್ಯಾ? ಜಗತ್ತಂತೆ ಪ್ರೀತಿ ಅಂತೆ. ಯಾಕಣ್ಣ ಹೋಟೆಲ್ ಚಿಟ್ಟೆ ಬಿಟ್ಟಂಗ ಆಗ್ತಿದ್ಯಾ? ಚಿಟ್ಟೆ ನನ್ನೇ ರೇಗಿಸ್ತೀಯಾ? ಅಣ್ಣ, ನನ್ ಹೇರ್ ಸ್ಟೈಲ್ ಹಾಳಾಗುತ್ತೆ, ಬಿಡು. ಇಲ್ದೇ ಇರೋದಲ್ಲ ಹೇಳಿ, ನನ್ ತಲೆ ಕೆಡಿಸ್ತೀಯಾ? ತಲೆ ಕೆಡಿಸ್ತೀಯಾ? ಅಣ್ಣ, ಚುಟ್ಟು ಚುಟ್ಟು ಅಂತೈತಿ, ಜಮು ಜಮು ಆಗ್ತೈತಿ. ನನ್ನೇ ರೇಗಿಸ್ತೀಯಾ? ಮಾಡ್ತೀನಿರು. ಹೇಯ್, ಹಾಕ್ತೀನಿ ನೋಡು. ಬೆಳಗ್ಗೆ ಶುರು ಆಯ್ತಾ? ಕೊಡು ನನ್ ಕ್ಲಿಪ್ಪು. ಅಕ್ಕ, ನಾವು ಮನೇಲಿರೋದು 5 ಜನ. ನೀ ತಂದಿರೋ ತರಕಾರಿ ಎಲ್ಲ ನೋಡ್ತಾ ಇದ್ರೆ 10-11 ಜನಕ್ಕೆ ತಂದಿರೋ ಆಗಿದೆ. ಯಾಕಂದ್ರೆ ನಾನ್ ತರಕಾರಿ ತಂದಿರೋದು ಮಿಥಿಲಾ ಮೇಡಮ್ ಮನೆಗೆ. ಒಂದು ಕ್ರಿಕೆಟ್ ಟೀಮ್ಗೆ ಶೆಫ್ ಆಗ್ತಿದ್ಯಾ ಅನ್ನೋ. ಹೇಯ್, ಬೇರೆಯವ್ರ ಮನೆ ವಸ್ತು ಮುಟ್ಬಾರ್ದು ಅಂತ ಗೊತ್ತಿಲ್ವೇನೋ? ಇಡಲ್ಲ ಅದನ್ನ. ಒಂದ್ ತಕೊಂಡ್ರೆ ಏನಾಗುತ್ತೆ? ಗಾದೆ ಕೇಳಿಲ್ವಾ? ಅಡಕೆ ಕದ್ರು ಕಳ್ಳನೆ, ಆನೆ ಕದ್ರು ಕಳ್ಳನೆ. ಚೆನ್ನಾಗಿದೆ. ಮನೆ ವಸ್ತುಗಳ ಬಗ್ಗೆ ಮನೆ ಅಡ ಇಟ್ಟವ್ರು ಇನ್ನೊಬ್ಬರಿಗೆ ಉಪದೇಶ ಹೇಳಕ್ ಹೊರಟಿದ್ದಾರೆ. ಅಡಿಕೆ ಕದ್ದ ಕಳ್ಳ ಪಂಚಾಯಿತಿಯಲ್ಲಿ ನ್ಯಾಯ ಹೇಳಕ್ ಕೂತಂಗೆ. ಅಮ್ಮ, ಅಕ್ಕನ ಮೇಲೆ ಸುಮ್ನೆ ಕೋಪ ಮಾಡ್ಕೋಬೇಡ. ನೀನ್ ಅನ್ಕೊಂಡಿರೋ ಹಾಗೆ ಇವಳೇನ್ ಕೆಟ್ಟ ಕೆಲಸ ಮಾಡೋದಕ್ಕೆ ಇದನ್ನೆಲ್ಲ ಮಾಡ್ತಾ ಇಲ್ಲ. ಸಾಕ್, ಸುಮ್ನೆ ಇರೋ. ಮನೆ ಅಡ ಇಟ್ಟಿರೋದು ಯಾವ ಸೀಮೆ ಒಳ್ಳೆ ಕೆಲ್ಸನೋ? ಮಾಡ್ತಿರೋದೆ ಕಳ್ಳ ಕೆಲ್ಸ ಅಂತೆ. ಅದ್ರಲ್ಲಿ ಒಳ್ಳೆ ಕಾರಣ ಏನ್ ಬಂತು? ಅಮ್ಮ, ಹಾಗೆಲ್ಲ ನಿನಗ್ ನೀನೇ ಏನೇನೋ ಅನ್ಕೋಬೇಡ. ಅಕ್ಕ ಏನು ಅಂತ ನಿನಗ್ ಗೊತ್ತಿಲ್ವಾ? ಆಯ್ತಪ್ಪ, ನಾನ್ ಏನು ಅಂದ್ಕೊಳ್ಳಲ್ಲ. ಅವಳು ಬಾಯಲ್ಲೇ ವಿಷಯ ಬರ್ಲಿ, ನಾನ್ ಕೇಳಿಸ್ಕೊತೀನಿ. ಮಾತಾಡ್ತಾಳ, ಕೇಳು. ಅದು ಅಮ್ಮ, ಅದು ನಾಲ್ಗೆ ತಡವಡಿಸ್ತಾ ಇದೆ. ಗಂಟ್ಲಲ್ಲೇ ಮಾತು ಸ್ಟಿಕ್ ಹಾಕೊಂಡಿದೆ ಅಂದ್ಮೇಲೆ ಇವತ್ತು ಸತ್ಯ ಹೊರಗ್ ಬರಲ್ಲ ಅಂತಾನೆ ಅರ್ಥ. ಅಮ್ಮ, ಸ್ವಲ್ಪ ಟೈಮ್ ಕೊಡು. ಅಕ್ಕ ಇದೆಲ್ಲ ಹೇಗೂ ಸರಿ ಮಾಡ್ತಾಳೆ. ನಾನೇನು ಅವಳಗ್ ಶತ್ರು ಅಲ್ಲ ಕಣೋ ಅಮ್ಮ. ಹೆತ್ತ ಅಮ್ಮ ಹತ್ರನೇ ವಿಷಯ ಮುಚ್ಚಿಟ್ಟು ಇಂಥ ಪರಿಸ್ಥಿತಿ ತಂದ್ಕೊಳ್ಳೋಂತ ಅಗತ್ಯ ಏನೋ ಇತ್ತು? ಪ್ರಶ್ನೆಗೆ ಉತ್ತರ ಕೊಡೋಕೆ ಆಗದೆ ಇರೋಷ್ಟು ಹೊರಗ್ ನೋಡಾಗ್ಬಿಟ್ನಾ ನಾನು? ಅಮ್ಮ,
ಸಾರಿ ತುಂಬಾ ಕಾಯಿಸ್ಬಿಟ್ನಾ? ಇನ್ನೊಂದ್ 5 ನಿಮಿಷ ಆಗಿದ್ದಿದ್ರೆ ನಾನೇ ಫೀಲ್ಡ್ ಹತ್ರ ಬರ್ತಿದ್ದೆ. ಲೇಟ್ ಆದ್ರೆ ಆಫೀಸ್ಗೆ ಹೋಗ್ಬಾರ್ದಾ? ಅಲ್ಲೇನ್ ನಿಂಗೆ ಸ್ವಲ್ಪ ಕೆಲಸ ಇರತ್ತಾ? ಒಂದಿನ ನನ್ನ ನೋಡಿದ್ರೆ ಆಫೀಸ್ಗೆ ಹೋದ್ರೆ ಏನೂ ಆಗಲ್ಲ ಆಯ್ತಾ? ನಿಮ್ಮನ್ ನೋಡ್ಕೊಂಡೇ ಹೋಗ್ಬೇಕು. ನಾನ್ ಬೆವ್ತಿದ್ದೀನಿ. ನಂಗೇನು ತೊಂದ್ರೆ ಇಲ್ಲ. ಹೌದಾ? ನಾನೇನು ನೋಡ್ಲಿಲ್ಲ. ಪರವಾಗಿಲ್ಲ, ಮುಂದುವರ್ಸಿ, ನಾನು ಬರ್ತೀನಿ. ನೀನ್ ಎಲ್ಲಿಗೆ ಬರೋದ್ ಮತ್ತೆ? ಇವತ್ ಆಫೀಸ್ಗೆ ಹೋಗ್ತಿದ್ಯಾ? ಯಾಕೆ ಹೋಗ್ಬಾರ್ದಾ? ಡೇಟ್ಗೆ ಹೋಗ್ತಿದ್ಯಲ್ಲೋ? ಅದಿರೋದು ಸಂಜೆ ಆದ್ರೂ ಪ್ಲಾನಿಂಗ್ ಮಾಡಕ್ಕೆ ಇಡೀ ದಿನ ಬೇಕು. ಪ್ಲಾನಾ? ಏನ್ ಪ್ಲಾನು? ನಾನ್ ಮಿಟ್ಟಿಲನ್ನ ಫಸ್ಟ್ ಟೈಮ್ ಡೇಟ್ ಕರ್ಕೊಂಡು ಹೋಗುವಾಗ ಡ್ರೆಸ್ ಸೆಲೆಕ್ಟ್ ಮಾಡೋದಕ್ಕೆ ಅರ್ಧ ದಿನ ತಗೊಂಡಿದ್ದೆ. ಅಷ್ಟೇ ಅಲ್ವೋ, ಅವಳನ್ನ ಹೇಗ್ ಮಾತಾಡ್ಸೋದು, ಅವಳನ್ನ ಯಾವ ಜಾಗ ಕರ್ಕೊಂಡು ಹೋಗೋದು, ಅವಳನ್ನ ಹೇಗೆಲ್ಲ ನಗ್ಸೋದು ಅಂತ ಡಿಸೈಡ್ ಮಾಡೋದಕ್ಕೆ ಎಷ್ಟು ಟೈಮ್ ಇದ್ರೂ ಸಾಕಾಗಲ್ಲ ಅನ್ಸ್ಬಿಟ್ಟಿತ್ತು. ಹೌದು ವಿರಾಜ್, ಇವಾಗ ನೀನ್ ಆಫೀಸ್ಗೆ ಬಂದ್ರು ನಿನ್ ಮನ್ಸ್ ಮಾತ್ರ ರಮ್ಯನ್ ಸುತ್ತಾ ಇರತ್ತೆ. ನನಗೆ ಆ ಥರ ಎಲ್ಲ ಆಗಲ್ಲ. ನಂಗೆ ಟೈಮೂ ಇಲ್ಲ. ಆಫೀಸಲ್ಲೇ ನನಗೆ ಸಿಕ್ಕಾಪಡೆ ಕೆಲಸ ಇದೆ. ದಯವಿಟ್ಟು ನನ್ನ ಬಿಟ್ಬಿಡ್ರಪ್ಪ. ವಿರಾಜ್, ಹುಡುಗಿರ್ನ ಇಂಪ್ರೆಸ್ ಮಾಡೋದಕ್ಕೆ ಟಿಪ್ಸ್ ಏನಾದ್ರು ಬೇಕಿದ್ರೆ ಕೇಳು, ನಾನ್ ಕೊಡ್ತೀನಿ. ಹೌದೌದು, ನಿಮ್ ಅಣ್ಣ ಇದ್ರಲ್ಲೆಲ್ಲ ಎಕ್ಸ್ಪರ್ಟ್. ನನ್ನನ್ನೇ ಇಂಪ್ರೆಸ್ ಮಾಡಿದಾನೆ. ಮತ್ತೆ ಸುಮ್ನೆನಾ? ಅದ್ರ ಬಗ್ಗೆ ಡೌಟೇ ಇಲ್ಲ. ಆದ್ರೆ ನನಗೆ ಅದ್ರ ಅವಶ್ಯಕತೆ ಇಲ್ಲ. ನನ್ನ ದಯವಿಟ್ಟು ಬಿಟ್ಬಿಡಿ. ಈಗ ಎದಲ್ ಕಲ್ಲಿದ್ದವನಂಗ್ ಆಡ್ತೀಯ? ಹುಷಾರು, ಆಫೀಸ್ನಲ್ಲಿ ಪೇಪರ್ಸ್ ಮೇಲೆ ರಮ್ಯಾ ಅಂತ ಸೈನ್ ಹಾಕ್ಬಿಟ್ಯಾ. ಮಿಥಿಲ, ಸ್ವಲ್ಪ ನೋಡ್ಕೊ. ಅಣ್ಣ, ಹಲೋ ಹಲೋ. ಹಾ ದತ್ತು, ಸಂಜೆ ಅಲ್ವಾ? ನಾನ್ ಕೆಲ್ಸ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಬೇಕರಿ ರೋಡ್ಗೆ ಬರ್ತೀನಿ. ನೀನು ಜಲೇಬಿ ತಗೊಂಡು ಡೈರೆಕ್ಟ್ ಆಗಿ ಅಲ್ಲಿಗೆ ಬಂದ್ಬಿಡು, ಸರಿನಾ? ಸರಿ ಅಕ್ಕ. ಓಕೆ. ಒಂದ್ ನಿಮಿಷ ಗಾಡಿ ನಿಲ್ಸಿ. ಏನಿದು ಇಷ್ಟೊಂದ್ ಜಾಮ್ ಇದೆಯಲ್ಲ? ಅಲ್ಲ ಸರ್, ನೀವೇ ರಾಂಗ್ ಸೈಡ್ ಅಲ್ಲಿ ಬಂದ್ಬಿಟ್ಟು ನನ್ನ ಹತ್ರ ದುಡ್ಡು ಕೇಳ್ತಿದ್ದೀರಲ್ಲ, ಸರಿನಾ ಇದು? ಯೋ, ಗಾಡಿ ಡ್ಯಾಮೇಜ್ ಆಗಿದೆ ಕಣಯ್ಯ, ಡ್ಯಾಮೇಜ್ಗೆ ದುಡ್ಡು ಕೇಳ್ತಾ ಇದ್ದೀನಿ. ದುಡ್ಡು ಕೊಟ್ರೆ ಸರಿ, ಇಲ್ಲಾಂದ್ರೆ ನಿನ್ ಗಾಡಿನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೇನೆ. ಏನಾಯ್ತು? ನೋಡಿ ಸರ್, ನಂದೇನು ತಪ್ಪಿಲ್ಲ, ಸುಮ್ನೆ ಕಿರಿಕ್ ಮಾಡ್ತಿದ್ದೇನೆ ಈ ವಯ್ಯ. ರೀ, ಆಟೋಲಿ ಪ್ರೆಗ್ನೆಂಟ್ ಹೆಂಗ್ಸಿದ್ದಾರೆ, ಮಧ್ಯ ರೋಡಲ್ಲಿ ಈ ತರ ಜಗಳ ಆಡ್ತಿದಿರಲ್ಲ, ನಿಮ್ಗೇನು ಅನ್ಸಲ್ವಾ? ನೋಡಿ ಸರ್, ಆ ಬುದ್ಧಿ ಇವನಿಗಿಲ್ವಲ್ಲ, ತುಂಬಾ ದೌಲತ್ತಾಗಿ ಮಾತಾಡ್ತಿದ್ದಾನೆ. ಇಷ್ಟು ಜನ ಸೇರಿದ್ದಾರೆ, ಒಬ್ಬರಾದ್ರೂ ನಮ್ ಸಹಾಯಕ್ಕೆ ಬರ್ತಿದಾರ? ನಮಗ್ ಯಾಕೆ ಅಂತ ಎಲ್ರೂ ಹಾಗೆ ನಿಂತಿದ್ದಾರೆ. ಆದ್ರೆ ಈ ಹುಡುಗನ್ ನೋಡು, ನಾವ್ ಯಾರು ಅಂತಾನೆ ಗೊತ್ತಿಲ್ಲ, ನಮ್ ಸಹಾಯಕ್ಕೆ ಬರ್ತಿದ್ದಾನೆ. ಏಯ್, ನನ್ ಹತ್ರ ದೌಲತ್ ಇರೋದಕ್ಕೆ ನಾನ್ ದೌಲತ್ ತೋರಿಸ್ತಾ ಇದ್ದೀನಿ. ಏನೀಗ? ರೀ, ಗಾಡಿಗೇನು ಆಗಿಲ್ವಲ್ಲ, ಬರೀ ನಂಬರ್ ಪ್ಲೇಟ್ ಅಷ್ಟೇ ತಾನೇ ಆಗಿರೋದು, ಸುಮ್ನೆ ಹೋಗ್ರಿ. ಏಯ್, ಏನ್ ಹೋಗೋದು? ನನ್ ಕಾರಿನ ವ್ಯಾಲ್ಯೂ ಗೊತ್ತಿಲ್ದೇನೆ ನೀವು ಮಾತಾಡ್ಬೇಡಿ. ರೀ, ಈ ಬ್ರ್ಯಾಂಡ್ ಅಲ್ಲಿ ಇದು ಬೇಸಿಕ್ ಮಾಡೆಲ್, ಟಾಪ್ ಎಂಡ್ ಏನ್ ಅಲ್ವಲ್ಲ. ಮಾರ್ಕೆಟ್ ಅಲ್ಲಿ ಇದಕ್ಕಿಂತ ಕಾಸ್ಟ್ಲಿಯಸ್ ಕಾರ್ಸ್ ಎಲ್ಲ ಇದೆ, ಅದ್ರ ಬಗ್ಗೆ ಗೊತ್ತಿಲ್ವಾ? ಸರಿಯಾಗಿ ಹೇಳಿದ್ರಿ ಸರ್. ಸರ್, ಒಂದು ಕೆಲಸ ಮಾಡಿ, ತುಂಬಾ ಕಾಯಿಸ್ಬೇಡಿ, ನೀವು ಕರ್ಕೊಂಡು ಹೋಗಿ. ಸರಿ ಸರ್. ತುಂಬಾ ಥ್ಯಾಂಕ್ಸ್ ಅಪ್ಪ, ದೇವ್ರು ನೀನನ್ ಚೆನ್ನಾಗಿಟ್ಟಿರ್ಲಿ. ಅಣ್ಣ ಬನ್ನಿ, ಹೊರಡೋಣ, ಲೇಟ್ ಆಯ್ತು. ಹೇಗ್ ಮಮ್ಮಿ ಸಮಾಧಾನ ಮಾಡ್ಕೊಂಡಿರ್ಲಿ? ಇವತ್ ಡೇಟಿಗೆ ಹೋಗ್ತೀವಿ ಅಂತ ಆ ಮಿಥಿಲಂಗ್ ಗೊತ್ತಿತ್ತು ತಾನೆ. ವಿರಾಜ್ನ ಒಪ್ಸಿ ಹೇಗೋ ರಜೆ ಹಾಕ್ಸ್ಬೋದಿತ್ತಲ್ವಾ? ಅದ್ರ ಬದಲು ಎಕ್ಸ್ಟ್ರಾ ಮೀಟಿಂಗ್ ಬೇರೆ ಇಟ್ಟಿದ್ದಾಳೆ. ಅಲ್ಲ, ಮಿಥಿಲನ್ನೇ ಕರ್ಕೊಂಡು ಹೋಗಿದ್ದಾಳೆ ಅಂತ ನೀನ್ ಯಾಕೆ ಅನ್ಕೋತೀಯ? ವಿರಾಜ ಹೋಗಿರ್ಬೋದಲ್ವಾ? ಹೋಗೋ ಹಾಗೆ ಅವಳೇ ಮಾಡಿರ್ತಾಳೆ. ಅವಳೇನ್ ಸಾಮಾನ್ಯದವಳಲ್ಲ, ಇಡೀ ಮನೇನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದಾಳೆ. ಹಾ, ಅದು ಅವಳ ಜಾಣ್ಮೆ, ಅದನ್ನ ನೀನ್ ಕಲಿಬೇಕು. ನಾನಾ? ಹೇಗೆ?
ನೋಡು, ಹೇಗೂ ವಿರಾಜ್ ಮಿಥಿಲಾ ಇಬ್ರು ಆಫೀಸ್ಗೆ ಹೋಗಿದ್ದಾರೆ. ಮನೆಯವ್ರ ಮನ್ಸ್ ಗೆಲ್ಲೋದಿಕ್ಕೆ ಇದು ಒಳ್ಳೆ ಟೈಮ್. ಮಾಮ್, ನಂಗೆ ಇದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ವಿರಾಜ್ ಒಬ್ಬ ನನ್ ಹಿಂದೆ ನಿಂತ್ರೆ ಸಾಕು, ಉಳ್ದವ್ರನ್ನೆಲ್ಲ ಆರಾಮಾಗಿ ಹ್ಯಾಂಡಲ್ ಮಾಡ್ತೀನಿ. ಮನೆಯವ್ರು ನಿನ್ನ ಮನ್ಸಾರೆ ಒಪ್ಕೊಂಡ್ರೇನೆ ವಿರಾಜ್ ನಿನ್ಗೆ ಹತ್ರ ಆಗೋದು. ಮಾಮ್, ನಾನ್ ಏನ್ ಮಾಡಿದ್ರು ಮಾಡದೇ ಇದ್ರು ಈ ಮನೇಲಿ ನನ್ನ ಒಪ್ಕೊಳ್ಳೇಬೇಕು. ಯಾಕಂದ್ರೆ ನನ್ನ ಸೊಸೆ ಮಾಡ್ಕೊಳ್ಳೋ ತೀರ್ಮಾನ ಅರು ಅಮ್ಮಂದು. ಅವ್ರ ಮಾತನ್ನ ಮೀರೋ ಧೈರ್ಯ ಈ ಮನೇಲಿ ಯಾರಿಗೂ ಇಲ್ಲ. ಆದ್ರೂ ರಮ್ಯಾ, ಇನ್ನೇನು ಹೇಳ್ಬೇಡ ಮಾಮ್. ಆ ಮಿಥಿಲಾ ತರ ಇದ್ದವರಿಗೆಲ್ಲ ಬೆಣ್ಣೆ ಹಚ್ಕೊಂಡ್ ಕೂರಕ್ಕಾಗಲ್ಲ. ಹಾಗಲ್ಲ ರಮ್ಯಾ, ಹೊಂದ್ಕೊಂಡ್ ಹೋಗೋದು ನಿನ್ ಕರ್ತವ್ಯ. ಮಾಮ್, ವಿರಾಜ್ ಹೆಂಡತಿ ಆಗೋಳು ನಾನು. ಮನೆಯವರೆಲ್ಲ ನನಗ್ ಹೊಂದ್ಕೊಂಡು ಹೋಗ್ಬೇಕು ಹೊರತು ನಾನ್ ಮನೆಯವ್ರಿಗಲ್ಲ. ನೋಡ್ತಾ ಇರು ಮಾಮ್, ಮದ್ವೆ ಒಂದಾಗ್ಲಿ, ಆಮೇಲೆ ಏನೇ ಇದ್ರು ನಂದು ವಿರಾಜ್ದೇ ರಾಜ್ಭಾರ. ಈ ಮಿಥಿಲನ ಕೇರ್ ಮಾಡೋರು ಯಾರು ಇರಲ್ಲ. ಏಯ್ ನಿಂತ್ಕೊಳಯ್ಯ. ಕೇರೆ ಮಾಡ್ದೆ ನಿನ್ ಪಾಡಿಗೆ ನೀನ್ ಹೊಟ್ಬಿಟ್ರೆ ದುಡ್ಡು ಯಾವನ್ ಕೊಡ್ತಾನೆ? ಸುಮ್ನೆ ಗಲಾಟೆ ಶುರು ಮಾಡ್ಬೇಡಿ, ನಂಗೆ ಇದಕ್ಕೆಲ್ಲ ಟೈಮ್ ಇಲ್ಲ. ಸುಮ್ ನೋಡ್ರಿ. ಏಯ್ ಎಲ್ಲಿಗೆ ಹೋಗ್ತೀಯಾ? ಮೊದಲನೇ ಏಟು ಆಟೋದಲ್ಲಿ ಗರ್ಭಿಣಿ ಹೆಂಗ್ಸಿದ್ರು ಕೂಡ ಅಡ್ಡ ಹಾಕಿ ಗಲಾಟೆ ಮಾಡಿದಕ್ಕೆ. ಎರಡನೇ ಏಟು ನನ್ ಮೈದನ್ ಮೈ ಮುಟ್ಟಿದಕ್ಕೆ. ಎಷ್ಟೇ ಧೈರ್ಯ ನಿನ್ಗೆ? ಧೈರ್ಯ ಇರೋದಕ್ಕೆ ನನ್ ಕೈ ಗುರ್ತು ನಿನ್ ಕೆನ್ನೆ ಮೇಲಿರೋದು. ನೀನ್ ಇಡೀ ಜಾತಕ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಾರ್ದು ಅಂದ್ರೆ ಸುಮ್ನೆ ದಾರಿ ಬಿಡು. ನೀನ್ಯಾಕೆ ಬರಕ್ ಹೋದೆ ಮಿಥಿಲಾ? ನೀನು ಅರು ಅಮ್ಮನ್ ಮೊಮ್ಮಗ. ಯಾರೋ ನಿನ್ನ ನಡು ರೋಡಲ್ಲಿ ಕಾಲರ್ ಹಿಡ್ಕೊಂಡಿದ್ರೆ ಅದನ್ನ ನೋಡ್ಕೊಂಡು ನಾನ್ ಸುಮ್ನೆ ಇರಲ್ಲ. ಇಲ್ಲೇ ನಿಲ್ಸಪ್ಪ. ಮೆತ್ತಗಮ್ಮ. ಎಷ್ಟಾಯ್ತು? ತಗೋಪ್ಪ. ಬಾಮ್ಮ. ಅಯ್ಯೋ, ಏನ್ ನೋಡ್ತಾ ಸುಮ್ನೆ ನಿಂತು ಬಿಟ್ರಲ್ಲ. ಇದು ನಿಮ್ದೇ ಮನೆ, ಬನ್ನಿ ಬನ್ನಿ. ಅಲ್ಲ, ಮೊನ್ನೆ ತಾನೇ ಮಾತಾಡಿ ಕಳ್ಸಿದ್ವಲ್ಲ, ಮತ್ತ್ಯಾಕ್ ಬರಕ್ ಹೋದ್ರಿ? ಡಾಕ್ಟ್ರು ದೇಹಕ್ಕೆ ವ್ಯಾಯಾಮ ಆಗ್ತಾ ಇಲ್ಲ ಅಂತಂದ್ರು. ಅದಕ್ಕೆ ಒಂದ್ ರೌಂಡ್ ನಿಮ್ ಮನೆ ಕಡೆ ಬಂದೆ. ಮತ್ತಿನ್ನೇನ್ರಿ, ನನ್ಗೇನ್ ನಿಮ್ ಮನೆ ಕಡೆ ಬರೋ ಆಸೆನಾ? ಕೊಟ್ಟ ಸಾಲಕ್ಕೆ ಸರಿಯಾಗಿ ಕಂತು ಕಟ್ತಾ ಬಂದ್ರೆ ನೀವು ಬದುಕಿದ್ದೀರಾ ಸತ್ತಿದ್ದೀರಾ ಅಂತ ಕೇಳೋಕ್ಕೂ ನಾನ್ ಬರಲ್ಲ. ನೋಡಿ, ನನ್ ಮಗಳು ನಿಮ್ ಹತ್ರ ಸಾಲ ತಗೊಂಡಿರ್ಬೋದು, ಹಾಗಂತ ಹೀಗೆ ಮನೆ ಬಾಗಿಲ ಹತ್ರ ಬಂದು ಕೂತ್ಕೊಳ್ಳೋದು ಸರಿ ಕಾಣಲ್ಲ ರೀ. ಅದಕ್ಕೆ ಮನೆ ಒಳಗ್ ಕೂರೋಣ ಅಂತಾನೆ ಬಂದೆ. ಆದ್ರೆ ಏನ್ ಮಾಡೋದು, ಪತ್ರ ಮಾತ್ರ ನನ್ನ ಹತ್ರ ಇದೆ, ಬೀಗದ್ಕಿ ನನ್ನ ಹತ್ರ ಇಲ್ವೇ? ನೋಡಿ, ಸ್ವಲ್ಪ ಮರ್ಯಾದೆಯಿಂದ ಮಾತಾಡಿ. ಸಾಲ ಮಾಡಿರೋದು ಹೆಣ್ಮಗ್ಳು ಅಂತ ಅಂಕೆ ಮೀರಿ ಆಡಿದ್ರೆ ಪೊಲೀಸರನ್ನ ಕರೆಸ್ಬೇಕಾಗತ್ತೆ. ಬೇಡ ಬಿಡಿ, ಹೆಣ್ಮಕ್ಳ ತಂಟೆಗೆ ನಾನು ಬರಲ್ಲ. ಆದ್ರೆ ಅವಳ ಜೊತೆ ಸೈನ್ ಮಾಡೋಕೆ ಅಂತ ಒಬ್ಬ ಹುಡುಗ ಬಂದಿದ್ನಲ್ಲ, ಅವನ್ನ ಕರೀರಿ.
ಹತ್ರ ಹೇಗೆ ಒದ್ದು ವಸೂಲಿ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಹುಡುಗನ ಒಂದೆರಡು ಸಲ ಕಂತ್ ಕಟ್ಟಿ ಕಣ್ಮರಿ ಆದ ಕಣ್ಮಣಿ ಅವನನ್ನೇ ಕರೀರಿ. ಹುಡುಗಿರ್ನ ಮುಂದೆ ಇಟ್ಕೊಂಡು ಮಾಡೋ ವ್ಯವಹಾರ ನನ್ಗೂ ಬೇಡ. ಅಮ್ಮ, ಪುಷ್ಪ, ಯಾಕಿಬ್ರು ಒಂಥರ ಇದ್ದೀರಾ? ನಡೀರಿ ಒಳಗೆ. ರೀ, ಅತ್ತೆನ ಎಷ್ಟು ಕರೆದ್ರು ಮನೆ ಒಳಗಡೆ ಬರ್ತಾನೆ ಇಲ್ಲ. ಯಾಕೆ? ಮನೆಗೇನಾಗಿದೆ? ಮನೆಗೇನು ಆಗಿಲ್ಲ, ಮನೇಲಿ ಇರೋರ್ಗೆ ಏನೋ ಆಗಿರೋದು. ಅಮ್ಮ, ಯಾರಿಗೇನಾಗಿದೆ? ಅದನ್ನ ನೀನು ದತ್ತುನೇ ಹೇಳ್ಬೇಕಪ್ಪ. ರೀ, ಮನೆಗೆ ಇವತ್ತು ಸಾಲ ಕೊಟ್ಟವ್ರು ಬಂದಿದ್ರು. ಇಷ್ಟಾಯ್ತು ರೀ. ನಿಜ ಹೇಳು, ನೀನು ನನ್ನಿಂದ ಏನಾದ್ರೂ ಮುಚ್ಚಿಡ್ತಾ ಇದೀಯಾ? ನಾನಾ? ಮುಚ್ಚಿಡೋಂಥದ್ದೇನಿದೆಯಮ್ಮ? ಏನೋ ಯಾರಿಗ್ ಗೊತ್ತಪ್ಪ. ನಿನ್ ತಂಗಿ ನೋಡಿದ್ರೆ ಮನೆ ಅಡ ಇಟ್ಬಿಟ್ಟು ಯಾರಿಗೂ ಹೇಳ್ದೆ ಸುಮ್ನೆ ಇದ್ಲಲ್ಲ. ನೀನು ಅವಳ ಸಾಲಗಳಿಗೆ ಜೊತೆ ಆಗಿದ್ಯಾ ಹೇಗೆ? ಅಯ್ಯಯ್ಯೋ, ಇಲ್ಲಮ್ಮ, ನಾನು ಹಾಗೆಲ್ಲ ಏನು ಮಾಡಿಲ್ಲ. ನನ್ನ ಬಗ್ಗೆ ನಿನಗೆ ಗೊತ್ತಿದೆಯಲ್ಲ. ಹೌದು ಅತ್ತೆ, ಇವ್ರಿಗೆ ಇದ್ರ ಬಗ್ಗೆ ಮೊದ್ಲೇ ಗೊತ್ತಿದ್ರೆ ಮಲ್ಲಿ ಸಾಲ ಮಾಡೋದ್ನ ತಡೆದಿರೋರು. ಹಾಗೆ ಇದ್ರ ಬಗ್ಗೆ ನಮ್ಮ ಹತ್ರ ಮಾತಾಡಿರೋರು. ಮನೇಲಿರೋರೆಲ್ಲ ಎಲ್ಲ ವಿಷಯಗಳನ್ನು ಹೇಳ್ಕೋತಾರೆ ಅನ್ನೋ ನಂಬಿಕೆನೆ ಕಳ್ಕೊಂಡ್ಬಿಟ್ಟಿದ್ದೀನಿ ಪುಷ್ಪ. ಇವನು ಕೂಡ ಎಲ್ಲಾದ್ರೂ ಮಲ್ಲಿ ತರ ಸಾಲ ಮಾಡಿದಾನೆ ಅಂತಾನೋ ಅಥವಾ ಅವಳಿಗೆ ಸಾಥ್ ಕೊಡ್ತಿದ್ದಾನೆ ಅಂತಾನೋ ನನಗ್ ಗೊತ್ತಾಗ್ಬೇಕು. ನಾನ್ ಮಾತ್ರ ಸುಮ್ಮನೆ ಇರಲ್ಲ, ಹೇಳ್ತಾ ಇದ್ದೀನಿ. ಮಲ್ಲಿ ಸಾಲ ಮಾಡಿದ್ರ ಬಗ್ಗೆ ನನ್ಗೇನು ಗೊತ್ತಿಲ್ಲಮ್ಮ. ಹಾಗಿದ್ಮೇಲೆ ನಾನೇ ಅವಳ ಜೊತೆ ನಿಲ್ಲಿ. ನೀನಲ್ದೆ ಇನ್ಯಾರೋ ಮಾಡಿರ್ತಾರೆ. ಸಾಲ ತಗೊಳ್ಳುವಾಗ ಒಬ್ಬ ಹುಡುಗ ಸೈನ್ ಮಾಡಿದಾನೆ ಅಂತ ಹೇಳಿದ್ರಲ್ಲ ಅವರು. ಸೈನ್ ಮಾಡೋ ಅವನ್ಗೆ ಕೆಲಸ ಅಂತ ಒಂದು ಇರ್ಬೇಕಲ್ವಾ? ಈಗ ನಮ್ಮನೇಲಿ ಕೆಲಸದಲ್ಲಿರೋ ಹುಡುಗ ನಿನ್ನನ್ ಬಿಟ್ರೆ ಇನ್ಯಾರಿದ್ದಾರೆ? ನೋಡು ವಿಶ್ವಾಸ್, ಕೊನೆ ಸಲ ಕೇಳ್ತಾ ಇದ್ದೀನಿ, ಮಲ್ಲಿ ಜೊತೆ ನೀನ್ ಹೋಗಿದ್ಯಾ? ಅಮ್ಮ, ಸುಮ್ನೆ ನೀನ್ ನನ್ ಮೇಲೆ ಯಾಕೆ ಅನುಮಾನ ಪಡ್ತಿದ್ಯಾ? ಅಶೋ, ಅನುಮಾನ ಪಡೆದೇ ಇರೋಕ್ ಆಗ್ತಿಲ್ಲ ನನ್ಗೆ. ನಮ್ಮನೇಲಿ ನಿನ್ನನ್ ಬಿಟ್ರೆ ದುಡಿಯೋ ಹುಡುಗ ಇನ್ಯಾರು ಇದ್ದಾರೆ? ಮಲ್ಲಿನೇ ಕಂತ್ ಕಟ್ಟಕ್ಕೆ ಯಾವ್ದೋ ಹುಡುಗನ್ ಕಳ್ಸಿರ್ಬೋದಲ್ವಾ? ಏನಂದೆ? ನಿನ್ನ ಕೇಳ್ತಿರೋದು. ಏನೋ ಹೇಳ್ದೆ? ಮಾತಾಡೋ. ಯಾಕೆ ಹಾಗೆ ಹೇಳ್ದೆ? ನಿನ್ಗೇನೋ ವಿಷಯ ಗೊತ್ತಿದ್ಯಾ? ಹೇ, ಮಲ್ಲಿ ಯಾವ್ದಾದ್ರು ಹುಡುಗನ ಜೊತೆ ಓಡಾಡ್ತಿದ್ದಾಳ? ಹೇಳೋ, ನಿನ್ನೆ ಕೇಳ್ತಿರೋದು. ಹೌದಮ್ಮ, ಜನ ಆಗಂತ ಮಾತಾಡ್ತಿದ್ದಾರೆ. ರೀ, ಏನಾಗ್ತಿದೆ ಇಲ್ಲಿ? ಮಲ್ಲಿ ಯಾಕೆ ಹೀಗ್ ಮಾಡ್ತಿದ್ದಾಳೆ? ಎಲ್ಲ ನನ್ನೇ ಕೇಳಿದ್ರೆ ನನ್ಗೇನೆ ಗೊತ್ತು. ಪರಿಸ್ಥಿತಿ ಕೈ ತಪ್ಪ ಹೋಗೋ ಮೊದ್ಲು ನಾವೇ ಏನಾದ್ರೂ ಮಾಡ್ಬೇಕು ರೀ. ಸಾಲ ಮಾಡಿರೋದು ಅವಳು, ತಪ್ಪು ಮಾಡ್ತಿರೋದು ಅವಳು.
ನಾನೇನೇ ಮಾಡಕ್ಕಾಗುತ್ತೆ ಪುಷ್ಪ? ಸಹಾಯ ಮಾಡ್ಬೋದಲ್ವೇನ್ರಿ? ಮಲ್ಲಿ ಭಾರನ ಸ್ವಲ್ಪ ಆದ್ರೂ ಇಳಿಸಕ್ಕಾಗುತ್ತಾ ನೋಡ್ತೀರಾ? ಏನೋ ನೋಡೋಣ, ಮೊದಲು ಅವಳು ಮನೆಗೆ ಬರಲಿ. ನಾನೇನ್ ತಪ್ಪು ಮಾಡ್ತಾ ಇದ್ದೀನಿ? ಏನ್ ತಪ್ಪು ಮಾಡ್ದೆ? ನನ್ ಮಗಳನ್ನ ನಾನು ಸರಿಯಾಗಿ ಬೆಳೆಸ್ಲಿಲ್ವಾ? ದುಡ್ಡಿನ ವಿಚಾರನೇ ಅಲ್ವಾ? ಹೇಗೋ ಸರಿ ಹೋಗ್ಬೋದು ಅನ್ನೋ ಒಂದು ಸಣ್ಣ ಭರವಸೆಲಿದ್ದೆ. ಆದ್ರೆ ಈಗ ಮಲ್ಲಿ ನಡವಳಿಕೆ ಮೇಲೆ ಮಸಿ ಬೀಳೋ ತರ ಕಾಣ್ತಿದೆ. ಹೀಗಾದ್ರೆ ಮುಂದೆ ಏನ್ ಗತಿ? ಇದನ್ನೆಲ್ಲ ನಾನು ಹೇಗ್ ಸರಿ ಮಾಡ್ಲಿ? ನೀವು ಆಸೆ ಪಟ್ಟ ಹಾಗೆ ಮಲ್ಲಿನ ಸ್ವತಂತ್ರವಾಗಿ ಬದುಕೋಗ್ಬಿಟ್ಟೆ. ಕನ್ಸಿನ ಬೆನ್ನು ಹತ್ತಿ ಹೋಗೋ ಧೈರ್ಯ ಹೇಳ್ಕೊಟ್ಟೆ. ಇಷ್ಟಪಟ್ಟು ಮಾಡೋ ಕೆಲ್ಸಕ್ಕೂ ಕಳಿಸ್ಕೊಟ್ಟೆ. ಇದೇ ನಾನ್ ಮಾಡಿದ ತಪ್ಪ? ನಾನು ಎಲ್ಲೆಡುವುದೇ? ಕೇಳ್ತೀನಿ. ನನ್ನ ಎಲ್ಲ ಪ್ರಶ್ನೆಗಳಿಗೂ ಮಲ್ಲಿ ಹತ್ರನೇ ಉತ್ತರ ಕೇಳ್ತೀನಿ.